ಮತ್ತೆ ಇನ್ನೊಂದ್ಸಲಿ ರಾಯರನ್ನು ನೋಡೋಕೆ ಹೋದ್ವಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಪ್ರಿಯರಾವ್. ಇನ್ನು ಬೆಳಿಗ್ಗೆ ಎದ್ದು ಬೇಗ ಬೇಗ ಎಲ್ಲರೂ ರೆಡಿ ಆದ್ವಿ. ನನಗೆ ಸೀರೆ ಉಡ್ಸಿರೋಕೆ ರೆಡಿಗೋಷ್ಟು ಇವಳಿಗೆ ನೋಡಿ ಭುವನ. ರೆಡಿಯಾಗಿ ಹೊರಟ್ವಿ ದರ್ಶನಕ್ಕೆ ಅಂತ. ಸೀರೆ ಉಟ್ಕೊಂಡ್ಮೇಲೆ ಹೆಣ್ಮಕ್ಳಿಗೆ ಸಿಂಗಾರಕ್ಕೆ ಹೂ ಬೇಕಲ್ಲಪ್ಪ. ಸೊ ಎಲ್ಲರೂ ಹೂವು ಎಲ್ಲ ಮುಡ್ಕೊಂಡು ದರ್ಶನಕ್ಕೆ ಹೊರಟ್ವಿ. ದರ್ಶನ ಮಾಡೋಕ್ಕಿಂತ ಮುಂಚೆ ರಾಯರ ದರ್ಶನಕ್ಕಿಂತ ಮುಂಚೆ ಮಂಚಲಮ್ಮನ ದರ್ಶನ ಮಾಡಲೇಬೇಕಲ್ವಾ. ಸೊ ಮಂಚಲಮ್ಮನ ನೋಡಿಕೊಂಡು ಹೊರಟ್ವಿ. ಕ್ಯೂ ಏನು ಅಷ್ಟೊಂದು ಇರಲಿಲ್ಲ, ಜನನೂ ಅಷ್ಟೊಂದು ಇರಲಿಲ್ಲ, ಮೀಡಿಯಮ್ ಆಗಿತ್ತು. ಸೊ ದರ್ಶನ ತುಂಬಾ ಚೆನ್ನಾಗಾಯಿತು. ಎರಡೆರಡು ಸಲ ಹೋಗಿದ್ವಿ. ಆ್ಯಂಡ್ ಹೆಜ್ಜೆ ನಮಸ್ಕಾರ ಹಾಕಿ ಫುಲ್ಲು ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗೋಗಿತ್ತು, ಕಾಲು ಕೈ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ವಿ. ಇನ್ನು ಅಲ್ಲಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಯಪ್ಪ ಏನು ಜನ ಗುರು. ನಾವೇ ಪರವಾಗಿಲ್ಲ ಆರಾಮಾಗಿ ಬಂದ್ವಿ ಅಂತ ಅಂದ್ಕೊಂಡು ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ರಾಯರನ್ನಂತೂ ಎಷ್ಟು ಸರಿ ನೋಡಿದ್ರೆ ಸಾಲದೇ ಇಲ್ಲ, ಇನ್ನೂ ನೋಡಬೇಕು ಅಂತಲೇ ಅನಿಸುತ್ತೆ. ಅವರು ಅಷ್ಟು ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾರೆ. ತಿಂಡಿ ತಿಂದ್ಕೊಂಡು ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೊರಟ್ವಿ. ಅದೇ 150ಗೆ ಎಲ್ಲ ಟೆಂಪಲ್ಗೂ ಕರ್ಕೊಂಡೋಗ್ತಾರೆ ಅಲ್ಲಿ. ಇನ್ನು ನದಿಲಂತೂ ತುಂಬಾ ಕಮ್ಮಿ ಇತ್ತು ನೀರು, ಅಷ್ಟೊಂದು ನೀರೇ ಇರಲಿಲ್ಲ. ಅಲ್ಲಿಂದ ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ. ಅಲ್ಲಿ ರಾಯರು ಕೂತ್ಕೊಂಡಿದ್ದ ಸ್ಥಳ ಆಗಿರ್ಬೋದು, ವಿಶ್ರಾಂತಿ ಮಾಡ್ತಿದ್ದಿದ್ದು ಜಾಗ, ಅವ್ರು ಪೂಜೆ ಮಾಡ್ತಿದ್ದಿದ್ದು ದೇವರು ಎಲ್ಲನೂ ನೋಡಿಕೊಂಡು ಇನ್ನು ಬಿಚ್ಚಾಲೆ ಅಮ್ಮನ್ನ ನೋಡಿ ಆ್ಯಂಡ್ ಬೃಂದಾವನಕ್ಕೆಲ್ಲ ಹೋಗಿ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ನಾನು ನೋಡಿಕೊಂಡ್ರೆ ನನ್ನ ಮುಖಾನ ನನಗೆ ಫುಲ್ಲು ಕುಂಕುಮ ಹಚ್ಚಿರೋದೆಲ್ಲ ಹೋಗ್ತಿದೆ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಸೆಕೆಗೆ. ಇನ್ನೇನು ಮಾಡೋದು. ಗೋಶಾಲೆ ಇತ್ತು ಅಂತ ಅಲ್ಲಿ ಬಾಳೆಹಣ್ಣು ತಗೊಂಡೋಗ್ಬಿಟ್ಟು ಗೋಶಾಲೆಗೆ ಹಸುಗಳಿಗೆ ಇನ್ನು ಹಸು ಮಿಸ್ಟೇಕ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ತಿನ್ನಿಸಿ ಬಂದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಬರ್ದಿರೋದೇ ಒಂದು, ಅಲ್ಲಿ ಹಾಕಿರೋದೇ ಒಂದು. ಕಸ ಹಾಕ್ಬೇಡಿ ಅಂತ ಬರೆದು ಕಸ ಹಾಕಿದ್ರು. ಇನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡ್ರೆ ಅಲ್ಲೊಂದು ಕ್ಲಿಪ್ಪಿಂಗ್ ಸಿಕ್ತು. ಏನು ಅಂತ ಅಂದರೆ ನಮ್ಮಪ್ಪಂಗೆ ನಮ್ಮಮ್ಮ ಯಂತ್ರ ಕಟ್ತಿದ್ರು. ಏನು ಕಪಲ್ಸ್ ಗುರು. ಆಮೇಲೆ ನನಗೇ ಗೊತ್ತಿಲ್ದಲೇ ನಾನು ಮಜ್ಜಿಗೆ ಕುಡಿಯೋದು ವೀಡಿಯೋ ಮಾಡ್ತಿದ್ರು. ಹೆಂಗೂ ವೀಡಿಯೋ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ವೀಡಿಯೋಗೆ ಹಾಕ್ಕೊಂಡೆ. ಇನ್ನು ಆಂಜನೇಯ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದರು. ರೂಮಿಗೆ ಬಂದು ಬೇಗ ಬೇಗ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಊಟದಲ್ಲಂತೂ ದರ್ಶನಕ್ಕೂ ಅಷ್ಟು ಜನ ಇರಲಿಲ್ಲ, ಅಷ್ಟು ಜನ ಇದ್ದರು. ಊಟ ಮುಗಿಸ್ಕೊಂಡು ಹಸುಗೆ ಬಾಳೆಹಣ್ಣು ಕೊಟ್ಟು ರೂಮಿಗೆ ಬಂದೆ. ಫುಲ್ಲು ಎನರ್ಜಿ ಹೋಗಿಬಿಟ್ಟಿತ್ತು, ಅಷ್ಟು ಸುಸ್ತಾಗಿಬಿಟ್ಟಿದ್ವಿ ಎಲ್ಲರೂ. ಕಾಲು ನೋವು ಅಂತ. ಇನ್ನು ಊರ ಕಡೆಗೆ ಹೊರಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಬಸ್ಸಲ್ಲಿ ಕೂತ್ವಿ. ಬಸ್ ಕೂಡ ಹೊರತು. ಇವತ್ತಿನ ಕತೆ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಾಲೋ ಮಾಡಿ. ಟಾಟಾ, ಬಾಯ್.